ಅದೇನು ನಾವೇನು ಮೈ ಮುಟ್ಕೊಂಡು ನಡಿಬೇಕಾದಂಥ ಕಾರಿಡಾರ್ ಏನಲ್ಲ ಅದು. ಆಗ ತುಂಬ ಕ್ರೌಡೆಡ್ ಡಿಪಾರ್ಟ್ಮೆಂಟ್ಗಳು. ಈಗ ಬಿಕೋ ಅಂತ ಇದೆ ವಿದ್ಯಾರ್ಥಿಗಳಿಲ್ಲದೆ, ಆದರೆ ಆವಾಗ ತುಂಬಿದಂಥ ಒಂದು ಮನೆ ಅಂತ ನಾವೇನು ಹೇಳ್ತೀವಿ, ಆಗ ವಿಶ್ವವಿದ್ಯಾನಿಲಯ ತುಂಬಿದಂಥ ವಿಶ್ವವಿದ್ಯಾನಿಲಯ. ವಿ ಆರ್ ಸ್ಟ್ರಾಂಗ್, ವಿ ಆರ್ tolerant, because these are things so ingrained in Indian society that we are society strong like iron. So I call hate probably the most dangerous word, because if someone is using it like oxygen on a society that is otherwise like iron, what is it that you get? ಕ್ಯಾಂಪಸ್ನಲ್ಲಿ ಒಂದೇ ಬಿಲ್ಡಿಂಗ್ನಲ್ಲಿ ಇದ್ದವರು ನಾವು. ನನ್ನ ನೇರವಾದ ವಿದ್ಯಾರ್ಥಿ ಅಲ್ಲ, ಬಹಳ ಒಳ್ಳೆಯ ಅಧ್ಯಾಪಕ ಮಿತ್ರರಿಂದ ಗೈಡೆನ್ಸ್ ಪಡ್ಕೋತಾ ಇದ್ರು. ನಮ್ಮ ಕಾರಿಡಾರ್ ತುಂಬ ದೊಡ್ಡ ಕಾರಿಡಾರ್, ಒಂದು ವಿಭಾಗದಿಂದ ಇನ್ನೊಂದು ವಿಭಾಗಕ್ಕೆ ಹೋಗುವ ಕಾರಿಡಾರ್ ಭಾಳ ದೊಡ್ಡದಿತ್ತು. ಅದೇನು ನಾವೇನು ಮೈ ಮುಟ್ಕೊಂಡು ನಡಿಬೇಕಾದಂಥ ಕಾರಿಡಾರ್ ಏನಲ್ಲ ಅದು. ಆಗ ತುಂಬ ಕ್ರೌಡೆಡ್ ಡಿಪಾರ್ಟ್ಮೆಂಟ್ಗಳು. ಈಗ ಬಿಕೋ ಅಂತ ಇದೆ ವಿದ್ಯಾರ್ಥಿಗಳಿಲ್ಲದೆ, ಆದರೆ ಆವಾಗ ತುಂಬಿದಂಥ ಒಂದು ಮನೆ ಅಂತ ನಾವೇನು ಹೇಳ್ತೀವಿ, ಆಗ ವಿಶ್ವವಿದ್ಯಾನಿಲಯ ತುಂಬಿದಂಥ ವಿಶ್ವವಿದ್ಯಾನಿಲಯ. ಎಲ್ಲ ವಿದ್ಯಾರ್ಥಿ ಮಿತ್ರಗಳು ಕಾರಿಡಾರ್ಗೆ ಹೋಗ್ತಾ ಇದ್ರೆ ಈ ಹೆಣ್ಮಗಳು ಐ ಹೋಪ್ ಐ ಕ್ಯಾನ್ ಯೂಸ್ ದಟ್ ವರ್ಡ್, ಒಬ್ಬರೇ ನಡೀತಾ ಇದ್ರು. ಭಾಳ ಅದೇನು ನಮ್ಗೆ ಯಾರಿಗೂ ಅರ್ಥ ಆಗ್ತಾಯಿಲ್ಲ, ಒಬ್ಬರೇ ನಡೀತಾ ಇದ್ರು. ನನಗೆ ಆವಾಗಲೂ ಒಂದು ಅಭ್ಯಾಸ ಇತ್ತು, ನಮ್ಮ ವಿದ್ಯಾರ್ಥಿಗಳು ಬೇರೆ ವಿಭಾಗಕ್ಕೆ ಕೆಳಗಡೆ ನಾವಿದ್ವಿ, ಮೇಲೆ ಹೋಗುವಾಗ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳುವಂಥ. ಅವ್ರು ಯಾರು ಗುಡ್ ಮಾರ್ನಿಂಗ್ ಹೇಳ್ತಿರ್ಲಿಲ್ಲ, ಆದರೂ ನಾನು ಹೇಳುವ ಒಂದು ಪದ್ಧತಿ ಇತ್ತು, ನಾನೇ ಮಾತನಾಡಿಸೋ ಒಂದು ಪದ್ಧತಿ ಇತ್ತು. ಐ ಆಲ್ಸೋ ಡಿಡ್ ದ ಸೇಮ್ ಟು ಯು. ಬಹಳ ಒಳ್ಳೆಯ ಪತ್ರಕರ್ತೆಯಾಗಿ ಈ ದಕ್ಷಿಣ ಕನ್ನಡದಲ್ಲಿ ಎಮರ್ಜ್ ಆಗ್ತಾರೆ, ನಮ್ಮ ಕರ್ನಾಟಕದಲ್ಲಿ ಎಮರ್ಜ್ ಆಗ್ತಾರೆ. ಮಾತು ಭಾಳ ಕಡಿಮೆ ಆಡಿದ್ರು. ಆಡಿದ ಮಾತುಗಳಲ್ಲಿ ಭಾಷೆ ಬಹಳ ಶಾರ್ಪ್ ಆಗಿದ್ದದ್ದನ್ನು ನಾನು ಕಾಣ್ತೇನೆ. ಹೆಚ್ಚಿನವರು ನಾವು ನಮ್ಮ ಭಾಷೆಯನ್ನು ಬಹಳ ಗಂಭೀರ ಅಂತ ಪರಿಗಣಿಸೋದಿಲ್ಲ. ನೀವು ಇಂಗ್ಲೀಷ್ ಮಾತನಾಡಿ, ಕನ್ನಡ ಮಾತನಾಡಿ, ನಿಮ್ಮ ವ್ಯಾಕರಣಗಳಾಗಲಿ, ನೀವು ಬಳಸುವ ಪದಗಳಾಗಲಿ, ಅದರ ಏರಿಳಿತಗಳಾಗಲಿ, ಭಾಷೆಗೆ ಬೇಕಾದಂಥ ಎಲ್ಲ ಏನೇನು ಅಂಶಗಳಿದೆಯೋ ಅದನ್ನೆಲ್ಲ ಹೇಳದೆ ಮಾತನಾಡುವ ಒಂದು ಶೈಲಿ ಸುಮಾರು ನನ್ನಂತ ಒಬ್ಬ ಮೇಸ್ಟ್ರಿಗಿದೆ. ಅದ್ರ ಬಗ್ಗೆ ಎರಡು ಮಾತೇನಿಲ್ಲ. ಆದರೆ ಮಾತನಾಡಿದ್ದು ಕಡಿಮೆ, ಆದರೆ ಮಾತುಗಳಲ್ಲಿ ಹೊರಗಡೆ ಬಂದ ಶಬ್ದಗಳು ನಮ್ಮೆಲ್ಲರನ್ನ ಮೌನವಾಗಿಸ್ತಾ ಇದ್ವಿ. ಯಾಕಂದರೆ ಕೆಲವು ಸಾರಿ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವೇ ಸಿಕ್ಕಿರಲಿಲ್ಲ ನಮಗೆ, ಅಥವಾ ಸರಿಯಾದ ಸಮಯದಲ್ಲಿ ಎರಡೇ ಮಾತು ಹೇಳಿ ಸಾಕು ನಿಮ್ಮ ಮಾತು ಇದರಲ್ಲಿ ಏನು ಇಲ್ಲ ಮಾತಿನಲ್ಲಿ ಅಂತ ಹೇಳುವ ಹಂತಕ್ಕೆ ದೀಪ ಬೆಳೆದಿದ್ದರು ವಿದ್ಯಾರ್ಥಿ ಆಗಿದ್ದಾಗ. ಆವಾಗ ನಾವು ಅವ್ರನ್ನ ಸರಿಯಾಗಿ ನೋಡಿಕೊಂಡ್ವೋ ಇಲ್ವೋ ಅದರ ಬಗ್ಗೆ ನನಗೆ ಹೆಚ್ಚು ಹೇಳಿ ಅದರ ಮತ್ತೆ ಚರಿತ್ರೆಯನ್ನು ನಾನು ಹೋಗ್ಲಿಕ್ಕೆ ಆಗೋದಿಲ್ಲ. ಮಕ್ಕಳೇ, ನಮಗೆ ದಕ್ಷಿಣ ಕನ್ನಡ ಎಲ್ಲವನ್ನ ಕೊಡ್ತಾ ಇದೆ, ಯಾವುದನ್ನು ಕೊಟ್ಟಿಲ್ಲ ಅಂತ ಯಾರೂ ಕೊರತೆಯನ್ನು ಹೇಳಬೇಡಿ. ಪ್ರತಿ ಸಾರಿ ಕೊರತೆಯನ್ನು ಹೇಳಿ 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 ನಮ್ಮನ್ನು ನಾವು ನೆಗೆಟಿವ್ ಆಗಿ ಆಲೋಚನೆ ಮಾಡಿಕೊಳ್ಳೋದು ಬೇಡ. ಈ ದೇಶ ನಮಗೆ ಎಲ್ಲವನ್ನು ಕೊಟ್ಟಿದೆ, ಈ ಮಣ್ಣು ಕೂಡ ನಮಗೆಲ್ಲವನ್ನು ಕೊಟ್ಟಿದೆ. ನೀವೀಗ ಹುಡುಕುವ ಕೆಲಸ ಮಾಡಬೇಕಷ್ಟೆ. ಆ ಹುಡುಕುವ ಬರದಲ್ಲಿ ಈ ಥರ ಸಾಹಿತ್ಯದ ಒಂದೊಂದು ಮಜಲಿನಲ್ಲಿ ಹುಟ್ಟುಕೊಳ್ತಿರುವ ಕೆಲವು ವ್ಯಕ್ತಿಗಳನ್ನು ನೀವು ಗುರುತಿಸಬೇಕಾಗುತ್ತೆ. ಬದುಕು ನಮ್ಮಲ್ಲಿ ಮರೆಯಾಗ್ತಾ ಇರುವ ಸಂದರ್ಭದಲ್ಲಿ, ಸಾಮರಸ್ಯ ಮರೆಯಾಗ್ತಾ ಇರುವ ಸಂದರ್ಭದಲ್ಲಿ, ಒಬ್ಬರನ್ನೊಬ್ಬರು ಅರ್ಥಕೊಂಡು ಬದುಕ್ತಾ ಇರುವ ಈ ಸಂದರ್ಭವನ್ನು ನಾವು ಕೈ ಚೆಲ್ಕೊಳ್ತಾ ಇರುವ ಈ ಸಂದರ್ಭದಲ್ಲಿ, ಮ್ಯೂಚುವಲ್ ಟ್ರಸ್ಟ್ ಇಲ್ಲದಿರುವ ಈ ಸಂದರ್ಭದಲ್ಲಿ ದೀಪ ನಮಗೊಂದು ಹೊಸ ದೀಪವನ್ನು ಹಚ್ಚಲಿಕ್ಕೆ ಬಂದಿದ್ದಾರೆ. ನಾನಂತೂ ಬಹಳ ಗೌರವದಿಂದ, ವಯಸ್ಸಿನಲ್ಲಿ ತುಂಬ ಸಣ್ಣವರಾದರೂ ಕೂಡ ಅವರ ಇರುವಿಕೆಯೇ ಒಂದು ಮೆಸೇಜ್ ನನಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕೊಡಗಿನಲ್ಲಿ ಎಲ್ಲ ಪತ್ರಕರ್ತರ ಸಂಘದವ್ರ ಜೊತೆಗೆ ಸೇರಿಕೊಂಡು ನಾನೊಂದು ಕಾರ್ಯಕ್ರಮ ಮಾಡಿದ್ದೆ ಅಲ್ಲಿ. ಆವಾಗ ದೀಪ್ ಅವ್ರ ಕುರಿತು ಒಂದಾಯಿತು, ದೀಪ್ ಅವ್ರ ಕುರಿತು ಒಂದು ಮಾಡಬೇಕು ಅಂತಾಯಿತು. ಆವಾಗ ಅವರು ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಯಾಕಂದರೆ ಅದು ಲಾಂಗ್ ಸ್ಟ್ಯಾಂಡಿಂಗ್ ಪ್ರೋಗ್ರಾಮ್ ಆಗಬೇಕು, ಸಣ್ಣ ಊರು ಮತ್ತು ದೀಪನ ಹೆಸರಿನಲ್ಲಿ ದೊಡ್ಡ ಕೆಲಸ ಆಗಬೇಕು ಅಂತಾಯಿತು. ದಕ್ಷಿಣ ಕನ್ನಡದಲ್ಲಿ ಇದು ಮೊದಲ ಬಾರಿಗೆ ಈ ಥರದೊಂದು ಕಾರ್ಯಕ್ರಮ ಆಗ್ತಾ ಇದೆ. Now we all have our likes and dislikes. It's basic human nature. We like something, we don't like something, we like someone, we don't like someone. We might dislike some of our classmates or colleagues or maybe our neighbors for various reasons. You know, these are all personal feelings that we have associated with other individuals, and they might not always be fair, but they are still very valid. These are we are entitled to our private feelings as long as they don't cause public disruptions. But hate, you know, it is such a strong word. The emotion conveyed is so negative and so strong. I sometimes think of it as it is like an oxygen. It is like oxygen that some people, especially those in positions of power, use when they tell us constantly that we have to hate something, or we have to hate someone, or we have to hate
something that someone says or wears or eats or, etc. But left to ourselves, I think that we as society, we are strong, we are tolerant, because these are things so ingrained in Indian society, that we are society strong like iron. And moreover, just left to ourselves, who has the time to sit and perform these ideas of hatred? Nobody has time. We are all busy with our own things. So I call hate probably the most dangerous word, because if someone is using it like oxygen on a society that is otherwise like iron, what is it that you get? Over time, this oxygen is what reacts with iron, and that's what leads to rusting. Alva, it's basic chemistry in some ways. So we see all this rust and we see all this rot everywhere in all our towns and cities and villages all over, all around us. So this is what I mean when I say language and how we choose it matters. So hate is, again, it's such a strong word, but thankfully I think that love remains a stronger, more powerful word, and that's one of the things that I suppose we have to be grateful for. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.